ಇರಾನ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧದ ಬಿಸಿ ಭಾರತಕ್ಕೂ ತಟ್ಟಿದೆ. ತೈಲ ಗ್ಯಾಸ್ ಸಮಸ್ಯೆಯ ಜೊತೆಗೆ ಈಗ ರೈತರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ರೈತರು ಬೆಳೆದಂತಹ ಬೆಳೆಗಳು ಬೇರೆ ದೇಶಗಳಿಗೆ ರಫ್ತಾಗದೆ ಇದ್ದಕ್ಕಾಗಿ ಅದು ಕೊಳಿತಾ ಇದೆ. ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಕಣ್ಣೀರಿನಲ್ಲಿ ಮತದಾರರು. ಮಾರುಕಟ್ಟೆಯಲ್ಲಿ ಪಾತಾಳಕ್ಕೆ ತಲುಪಿದ ತರಕಾರಿ ಬೆಲೆ. ಎಲ್ಲೋ ನಡೀತಿರುವಂತಹ ಯುದ್ಧದ ಬಿಸಿ ಭಾರತದ ಮಾರುಕಟ್ಟೆಯನ್ನ ನಡಗಿಸ್ತಾ ಇದೆ. ಮೊನ್ನೆಯಷ್ಟೇ ಗ್ಯಾಸ್ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಂತಹ ಜನರಿಗೆ ಈಗ ಮತ್ತೊಂದು ಆಘಾತ ಎದುರಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆಯಿಂದಾಗಿ ರಾಜ್ಯದಾದ್ಯಂತ ಹಲವು ಹೋಟೆಲ್ಗಳ ಬಾಗಿಲು ಮುಚ್ಚಿವೆ. ಹೋಟೆಲ್ಗಳಿಲ್ಲದೆ ತರಕಾರಿ ಖರೀದಿ ಮಾಡುವವರು ಇಲ್ಲದೆ ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆ ಭಾರೀ ಕುಸಿತ ಕಂಡಿದ್ದು ಸೇಲ್ ಆಗದೆ ಕೊಳೆಯುತ್ತಿವೆ. ತರಕಾರಿ ಬೆಲೆ ಕುಸಿತದಿಂದ ಸಂಕಷ್ಟದಲ್ಲಿ ರೈತರು. ಕೋಲಾರ, ಚಿಕ್ಕಬಳ್ಳಾಪುರ, ಉತ್ತರ ಕರ್ನಾಟಕದ ಭಾಗದ ಜನರು, ಮಂಡ್ಯ, ಮೈಸೂರು ಭಾಗದಲ್ಲಿ ರೈತರು ಬೆಳೆದಂತಹ ಬೆಳೆ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇಲ್ಲ. ಆದ್ರೀಗ ಬೆಳೆಗೆ ಸೂಕ್ತ ಬೆಲೆ ಸಿಗದ ಹಿನ್ನೆಲೆಯಲ್ಲಿ ಅನ್ನದಾತರು ಕಂಗೆಟ್ಟು ಹೋಗಿದ್ದಾರೆ. ಕಷ್ಟಪಟ್ಟು ಕೈಗೆ ಫಸಲು ಸಿಗಲಿ ಅಂತ ಹೇಳಿ ಬೆಳೆ ಬೆಳೆದ್ರೆ ಈಗ ಕೈ ಸುಟ್ಟುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತರಕಾರಿ ಕುಸಿತದಿಂದ ರೈತರು ತಮ್ಮ ಜಾನುವಾರುಗಳಿಗೆ ಆಹಾರವಾಗಿ ತರಕಾರಿಗಳನ್ನ ನೀಡ್ತಾ ಇದ್ದಾರೆ. ಕಷ್ಟಪಟ್ಟು ಬೆಳೆದ ಬೆಳೆ ರೈತರ ಬೆವರಿಗೆ ಬೆಲೆಗೆ ಇಲ್ಲದಂತಾಗಿದೆ. ಲಕ್ಷಾಂತರ ಸಾಲ ಮಾಡಿ ಬೆಳೆದ ರೈತರು ಬೀದಿಗೆ ಬಿದ್ದಿದ್ದಾರೆ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಆರಂಭವಾಗುವುದಕ್ಕೂ ಮುನ್ನ ತರಕಾರಿ ಬೆಲೆ ಗಗನದಲ್ಲಿ ಇತ್ತು. ಅದೀಗ 20 ದಿನಗಳಿಂದ ತರಕಾರಿಗಳ ಬೆಲೆ ಕುಸಿದಿದೆ. ಬೀನ್ಸ್ ಕೆಜಿಗೆ 20 ರೂಪಾಯಿ, ಕ್ಯಾರೆಟು 8 ರೂಪಾಯಿ, ಸೋರೆಕಾಯಿ 5 ರೂಪಾಯಿ, ಆಲೂಗಡ್ಡೆ 6 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಈರುಳ್ಳಿ 12 ರೂಪಾಯಿ, ಮೂಲಂಗಿ 5 ರೂಪಾಯಿ, ಹಾಗಲಕಾಯಿ 5 ರೂಪಾಯಿ, ಕ್ಯಾಪ್ಸಿಕಮ್ 20 ರೂಪಾಯಿ, ಬದನೆಕಾಯಿ 2 ರೂಪಾಯಿಗೆ ದರ ಕುಸಿದಿದೆ. ಇನ್ನು ಹಗಲು ರಾತ್ರಿ ಕಷ್ಟಪಟ್ಟು ತರಕಾರಿ ಬೆಳೆದ ರೈತರು ಕಣ್ಣೀರು ಹಾಕುವಂತೆ ಆಗಿದೆ. ಗಲ್ಫ್ ಯುದ್ಧದ ಎಫೆಕ್ಟ್ ನಿಂದ ವಾಣಿಜ್ಯ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಕುಂಡ್ತಾ ಇದ್ದಾವೆ. ಇದರ ನಡುವೆ ಹೋಟೆಲ್ಗಳು ಬಂದ್ ಆಗಿರುವ ಕಾರಣ ಹೋಟೆಲ್ ಉದ್ಯಮ ನಂಬಿಕೊಂಡಿದ್ದಂತಹ ತರಕಾರಿ ವ್ಯಾಪಾರಸ್ಥರು ಮಣ್ಣು ಮುಕ್ಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಹಾರಕ್ಕಾಗಿ ಕಾಯ್ತಿರುವಂತಹ ರೈತರಿಗೆ ಸರ್ಕಾರ ನೆರವಾಗುತ್ತಾ ನೋಡಬೇಕಾಗಿದೆ.